ನಮಸ್ಕಾರ ಎಲ್ರಿಗೂ. JRS ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರು ಸುರಕ್ಷಿತವಾಗಿದ್ದೀರಾ ಅಂತ ಭಾವಿಸಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು ಶ್ರೀ ಲಕ್ಷ್ಮೀ ವರದರಾಜ ಸ್ವಾಮಿ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ದೇವಸ್ಥಾನ ಇರೋದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿ ಎಂಬಲ್ಲಿ. ತೆರಕಣಾಂಬಿಗೆ ಈ ಹೆಸರು ಬರೋದಕ್ಕೆ ಕಾರಣನೇ ಈ ದೇವಿ. ಲಕ್ಷ್ಮೀ ದೇವಿ ಅಮ್ಮನವರು ತಮ್ಮ ಕಣ್ಣನ್ನ 3 ದಿಕ್ಕಿಗೂ ತಿರುಗಿಸ್ತಿದ್ರು. ಹಾಗಾಗಿ ತಿರುಕಣ್ಣಿನ ಅಂಬೆ ಅಂತ ಕರೆಯಲಾಗ್ತಿತ್ತು. ಇಂದು ತೆರಕಣಾಂಬಿ ಎಂದು ಬದಲಾಗಿದೆ. ಇದು ಅತ್ಯಂತ ಪುರಾತನವಾದ ದೇವಸ್ಥಾನವಾಗಿದ್ದು ಇಲ್ಲಿಗೆ ಶ್ರೀಮದ್ ರಾಮಾನುಜಾಚಾರ್ಯರು ಸಹ ಭೇಟಿ ನೀಡಿದ್ರು. ದೇವಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಂತೆ ಒಂದು ಕಲ್ಲಿನ ಮಂಟಪ ಕಾಣಿಸುತ್ತೆ. ಒಳಗಡೆ ಅನೇಕ ಕಂಬಗಳಿಂದ ಕೂಡಿದ ಸಭಾ ಮಂಟಪ ಕಾಣಿಸುತ್ತೆ. ಕಂಬಗಳಲ್ಲಿ ಶ್ರೀಕೃಷ್ಣ, ರಾಧೆ, ರಾಮ, ಲಕ್ಷ್ಮಣ ಹೀಗೆ ಹಲವಾರು ಕೆತ್ತನೆಗಳನ್ನ ಮಾಡಲಾಗಿದೆ. ವರದರಾಜ ಸ್ವಾಮಿ ಹಾಗೂ ಲಕ್ಷ್ಮೀ ದೇವಿ ಪ್ರತ್ಯಕ್ಷರಾಗಿದ್ದ ಕಾರಣ ಈ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಲಾಗ್ತಿದೆ. ಕೈಯಲ್ಲಿ ಒಂದು ಹೂ ಹಿಡಿದುಕೊಂಡು ನನ್ನನ್ನು ನೋಡು ಆಶೀರ್ವದಿಸುತ್ತೇನೆ ಎಂದು ನಿಂತಿರುವ ವರದರಾಜ ಸ್ವಾಮಿ. ತಾವರೆಯ ಮೇಲೆ ಆಸೀನರಾದ ಲಕ್ಷ್ಮೀ ಅಮ್ಮ. ಈ ದೇವಸ್ಥಾನದ ಹಿನ್ನೆಲೆ ನೋಡೋದಾದ್ರೆ, ಹಿಂದೆ ಪುಷ್ಕರಣಿಯಲ್ಲಿ ಅಮ್ಮನವರು ಸ್ನಾನ ಮಾಡುತ್ತಾ ಜನಕ್ರೀಡೆ ಆಡ್ತಿರುವಾಗ ಪುಷ್ಪಕ ವಿಮಾನದಲ್ಲಿ ಆಕಾಶದಲ್ಲಿ ವಿಹರಿಸುತ್ತಿದ್ದ ವರದರಾಜರಿಗೆ ಅಮ್ಮನವರ ಕಣ್ಣಿನ ಬೆಳಕು ಮೂಗುತಿ ಸೂರ್ಯನ ಬೆಳಕಿಗೆ ಮಿನುಗುತ್ತಿರುವುದನ್ನ ಕಂಡು ಮನಸೋತು ವರದರಾಜ ಸ್ವಾಮಿ ಲಕ್ಷ್ಮೀ ಅಮ್ಮ ಅವರನ್ನ ವಿವಾಹವಾಗ್ತಾರೆ. ನಂತರ ಕಾಂಚೀಪುರಂಗೆ ತೆರಳುತ್ತಾರೆ. ಒಂದಿನ ಪೂಜೆ ಸಮಯದಲ್ಲಿ ಕಸಬುಟ್ಟಿಗೆ ಹಾಕೋ ಹೂವನ್ನ ದೇವರಿಗೆ ಮುಡಿಸಿ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ನೀಡ್ತಾರೆ. ಪ್ರಸಾದದಲ್ಲಿ ಕೂದಲು ಸಿಕ್ಕಿದ್ದನ್ನ ಕಂಡು ಪ್ರಶ್ನಿಸಿದಾಗ ಅರ್ಚಕರು ತಾಯಿ ಪ್ರತ್ಯಕ್ಷವಾಗಿರುವುದಾಗಿ ಸುಳ್ಳು ಹೇಳ್ತಾರೆ. ಸ್ವಲ್ಪ ಸಮಯದ ನಂತರ ಅವರು ಮಾಡಿದ ತಪ್ಪಿನ ಅರಿವಾಗಿ ತಲೆ ಒಡೆದುಕೊಳ್ತಿರುವಾಗ ತಾಯಿ ಪ್ರತ್ಯಕ್ಷಳಾಗುತ್ತೇನೆ ಎಂದು ಆಶ್ವಾಸನೆ ನೀಡುತ್ತಾರೆ. ಅದೇ ಮಾತಿನಂತೆ ಪೂಜಾ ಸಮಯದಲ್ಲಿ ಲಕ್ಷ್ಮೀ ದೇವಿ ಅಮ್ಮನವರು ಪ್ರತ್ಯಕ್ಷರಾಗ್ತಾರೆ. ಪೂಜೆ ಮುಗಿದ ನಂತರ ಮಹಾರಾಜರು ತೆರಳುವಾಗ ನಾನು ಬರುತ್ತೇನೆ ಎಂಬ ಧ್ವನಿ ಕೇಳಿಸುತ್ತೆ. ನೀನೇ ಬರುವಾಗ ಬೇಡ ಅನ್ನೋದಕ್ಕೆ ನಾನ್ ಯಾರು ಅಂತ ವಿಗ್ರಹನ ಕೊಂಡೊಯ್ಯಲಾಗುತ್ತೆ. ಅದರ ಬದಲಿಗೆ ಇನ್ನೊಂದು ವಿಗ್ರಹನ ಇಲ್ಲಿಗೆ ಮರಳಿಸ್ತಾರೆ. ಹೀಗಾಗಿ ಇದು ಮೈಸೂರಿನ ಮಹಾರಾಜರಿಗೆ ಪ್ರಿಯವಾದಂತಹ ದೇವಸ್ಥಾನ. ಹಿಂದೆ ತಮಿಳುನಾಡಿನಲ್ಲಿ ಸುಮಾರು 10,000 ವೈಷ್ಣವರನ್ನ ಹತ್ಯೆ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಪಿಳ್ಳೆ ಲೋಕಾಚಾರ್ಯರು ಎಂಬ ಒಬ್ಬರು ಆಳ್ವರ್ ಉತ್ಸವ ಮೂರ್ತಿಗಳನ್ನ ರಕ್ಷಿಸಲು ತಮ್ಮ ತಲೆಯ ಮೇಲೆ ಹೊತ್ತು ಸಾಗ್ತಾರೆ. ತೆರಕಣಾಂಬಿಯಲ್ಲಿ ಮಾಧವ ದಂಡನಾಯಕರ ಸಹಾಯದಿಂದ ಆ ಉತ್ಸವ ಮೂರ್ತಿಗಳನ್ನ ಸುರಂಗ ಮಾರ್ಗದಲ್ಲಿ ಕಾಪಾಡ್ತಾರೆ. ಸುಮಾರು 40 ವರ್ಷಗಳ ನಂತರ ಆ ಮೂರ್ತಿಗಳನ್ನ ತಮಿಳುನಾಡಿಗೆ ಹಿಂದಿರುಗಿಸಲಾಗುತ್ತೆ. ಈ ಮೂರ್ತಿಗಳು ನಮ್ಮದಲ್ಲ ಎಂದು ವಾಗ್ವಾದಗಳಾಗುತ್ತವೆ. ಕಣ್ಣು ಕಾಣಿಸದ ಮಡಿವಾಳರು ಇದನ್ನು ನಾನು ಬಗೆಹರಿಸುತ್ತೇನೆ ಎಂದು ದೇವರು ಧರಿಸಿದ್ದ ವಸ್ತ್ರವನ್ನ ಒಗೆದು ಹಿಂಡಿ ತೀರ್ಥ ಕುಡಿದು ಇದುದಾನ್ ಎಂಪೆರಮಾಳ್, ಇದು ನಮ್ಮ ದೇವರು ಎಂದು ಘೋಷಿಸುತ್ತಾರೆ. ಈ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿದ್ದಾಗ ಇನ್ಫೋಸಿಸ್ನ ಸುಧಾಮೂರ್ತಿ ಅಮ್ಮನವರ ಸಹಾಯದಿಂದ ಮತ್ತೆ ಜೀರ್ಣೋದ್ಧಾರ ಮಾಡಲಾಗಿದೆ. ಈ ಸ್ಥಳವನ್ನ ವೈಕುಂಠ ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಗರುಡ ದೇವರು ಕೈಗಳನ್ನ ಮುಗಿದು ನಿಂತಿರ್ತಾರೆ. ಆದ್ರೆ ಇಲ್ಲಿ ಅಭಯ ಹಸ್ತವನ್ನ ನೀಡ್ತಿರೋದು ಇಲ್ಲಿನ ವಿಶೇಷ. ಈ ದೇವರಿಗೆ ಅಭಿಷೇಕ ಪೂಜೆ ಮಾಡಿಸಿದರೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅನ್ನೋ ವಾಡಿಕೆ ಸಹ ಇದೆ.
Thank you.